ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಭಾನುವಾರದ ಮಿನಿ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತ ಅನ್ಕೋತಾ ಇದ್ದೀರಲ್ಲ, ಮುಂದೆ ಹೇಳ್ತೀನಿ. ಇವತ್ತು ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಮುಗಿಸಿ ತಿಂಡಿಗೆ ನಾನು ಪರೋಟ ಮಾಡಿದ್ದೆ. ಸೊ ಇವತ್ತು ಸುಜಿತ್ ಸ್ಕೂಲ್ನಲ್ಲಿ ರಂಗೋಲಿ ಕಾಂಪಿಟೇಷನ್ ಇದೆ. ನಮ್ಮ ಸುಜಿತ್ ಪುಟಾಣಿಗೆ ನಾನು ರಂಗೋಲಿನ ಹಾಕಬೇಕು, ರಂಗೋಲಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ಸುಜಿತ್ ಖುಷಿಗೋಸ್ಕರ ಇವತ್ತು ಸ್ಕೂಲ್ ಹತ್ರ ಬಂದೆ. ಸೊ ಎಕ್ಸಾಕ್ಟಾಗಿ 10 o'clock ಆಗಿತ್ತು ನಾನು ಸ್ಕೂಲ್ ಹತ್ರ ಬಂದಾಗ. 12 o'clockವರೆಗೂ ಟೈಮ್ ಕೊಟ್ಟಿದ್ದರು. ಸೊಡಿ ನೋಡ್ತಾ ಇದ್ದೀರಲ್ಲ, ಇದು ನಾನು ಹಾಕಿರುವಂಥ ರಂಗೋಲಿ. ರಂಗೋಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸ್ವಲ್ಪ ವಾಯ್ಸ್ ಇನ್ನೂ ಸರಿ ಹೋಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಗ ಬೇಗ ರಂಗೋಲಿನೆಲ್ಲ ಹಾಕಿ ಬೇಗ ಮುಗಿಸಿ ಒಂದು 12 ಗಂಟೆ ಒಳಗೆಲ್ಲ ಮುಗಿಸಿದ್ದೆ. ಸೊ ಬೇರೆಯವರೆಲ್ಲ ಹೇಗೆ ಇದ್ದಾರೆ ರಂಗೋಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಕಿದರು. ಸೊ ಭಾಗವಹಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರೈಸ್ ಯಾರಿಗೆ ಬಂದ್ರೂ ತುಂಬ ಖುಷಿನೇ. ಸೊ ಒಂದು ಭಾಗವಹಿಸಿದ್ವಲ್ಲ, ಅದು ಒಂದು ಖುಷಿ, ಮಕ್ಕಳ ಖುಷಿಗೋಸ್ಕರ. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಕೆಲವೊಂದು ಪ್ರಾಜೆಕ್ಟ್ ವರ್ಕ್ನ ಸುಜಿತ್ಗೆ ಕೊಟ್ಟಿದ್ದರು, ಅದಕ್ಕೂ ಕೂಡ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ. ಇನ್ನು ಸ್ವಲ್ಪ ರೆಸ್ಟ್ ಮಾಡಿ ಇನ್ನು ಸಂಜೆ ಬಂದೆ ಹೊರಗೆ. ಸೊ ಕಾಮನ್ ಬಿಲ್ ಕೂಡ ಬಂದಿತ್ತು. ಸುಜಿತ್ ಅದನ್ನೇ ತೋರಿಸ್ತಾ ಇದೆ. ಸೊ ಇವಾಗ ಗಾರ್ಡನ್ಗೆಲ್ಲ ಸ್ವಲ್ಪ ನೀರೆಲ್ಲ ಹಾಕಿ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.